ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ, ಅದು ಸಹಜ. ಆ ಜಗಳದಲ್ಲಿ ಯಾರಾದರೂ ಒಬ್ಬರು ಇಳಿದು ಬಂದರೆ ಜಗಳ ಮುಗಿಯುತ್ತೆ. ಆದರೆ ಇಬ್ಬರು ಇಳಿದ್ರೆ ಮಾತ್ರನೇ ಕುಟುಂಬ ಒಂದಾಗುತ್ತೆ, ಇಲ್ಲ ಅಂದರೆ ಬೇರ್ಪಡುತ್ತೆ. ಆದ್ದರಿಂದನೇ ಹೇಳ್ತಿರೋದು, ಕೆಳಗಡೆ ಇಳೀರಿ. ನೀವು ಹಿಡ್ದಿದ್ದ ಹಠದಲ್ಲೇ ನಿಂತಿದ್ದೀರಾ, ಕುಟುಂಬ ಒಡೆದೋಗುತ್ತೆ ರಂಜಿತ್. ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಬಾಳಲ್ಲಿ ಇಂದಿಗಾದರೂ ಯೇಸುವಿಗೆ ಜಾಗ ಕೊಡುತ್ತೀರಾ? ದೇವರು ನಿಮ್ಮನ್ನು ಸಂಧಿಸುತ್ತಿದ್ದಾರೆ. ಮಗನೇ, ನೀನು ಇಳಿದು ಬಾ, ನನ್ನ ಮಗಳೇ ಇಳಿದು ಬಾ. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸುವುದು ನಮಗೆ ಬಹಳ ಸಂತೋಷ. ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು, ಕುಟುಂಬಗಳಲ್ಲಿ ಉಜ್ಜೀವನ ಉಂಟಾಗಬೇಕೆಂಬ ದೊಡ್ಡ ಉದ್ದೇಶದಿಂದಲೇ ದೇವರೇ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದಾರೆ. ಪ್ರತಿ ವಾರವೂ ಈ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡುವುದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಹೇಳುತ್ತೇವೆ. ಈ ದಿನದಲ್ಲೂ ಇಳಿದು ಬಾ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ಯಾವ ಕುಟುಂಬದಲ್ಲಿ ಬಿಟ್ಟು ಕೊಡುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು ಇದೆಯೋ ಆ ಕುಟುಂಬವೇ ಸಂತೋಷವಾದ ಕುಟುಂಬವಾಗಿರಲು ಸಾಧ್ಯ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಬಿಟ್ಟು ಕೊಡುವಂಥದ್ದು, ಅನ್ಯೋನ್ಯವಾಗಿರುವಂಥದ್ದು ಇರಬೇಕು. ಆದರೆ ಅನೇಕರು ತಮ್ಮ ಹೆಮ್ಮೆಯನ್ನು ಬಿಟ್ಟು ಇಳಿದು ಬರುವುದಿಲ್ಲ, ತಮ್ಮ ಹಠವನ್ನು ಬಿಟ್ಟು ಇಳಿದು ಬರುವುದಿಲ್ಲ. ತಾವು ಅಂದುಕೊಂಡದೇ ನಡೆಯಬೇಕು, ತಾವು ಬಯಸುವುದೇ ಕುಟುಂಬದಲ್ಲಿ ನಡೆಯಬೇಕು ಎಂಬುದಾಗಿ ಇರುವುದರಿಂದ ಕುಟುಂಬಗಳಲ್ಲಿ ಅನೇಕ ಸಮಸ್ಯೆಗಳು ಬರುತ್ತದೆ. ಅನೇಕ ಕುಟುಂಬಗಳಲ್ಲಿ ಐಕ್ಯತೆ ಬಾಧಿಸಲ್ಪಡುತ್ತದೆ. ಅನೇಕ ಕುಟುಂಬಗಳು ಮುರಿದು ಕೂಡ ಹೋಗುತ್ತದೆ. ದೇವರ ಮಕ್ಕಳಾಗಿರುವಂತ ನಾವುಗಳು ಬಿಟ್ಟುಕೊಟ್ಟು ತಾಳ್ಮೆಯಿಂದ ನಡೆಯುವಾಗಲೇ ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು, ದೇವರ ಸಮಾಧಾನವು ತಂಗುತ್ತದೆ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಾ ಇರುವ ಜ್ಯೋತಿ ಕರ್ನಾಟಕ ನೋಡೋಣವಾ? ಜ್ಯೋತಿ ಅಕ್ಕ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಮುಗಿದೇ ಇರೋ ಜಗಳನೂ ಮಳೆಯಲ್ಲಿ ಹರಿಯುವಂಥ ನೀರೂ ಒಂದೇನೆ, ನೆಮ್ಮದಿನೇ ಇರೋದಿಲ್ಲ. ಅರ್ಥ ಆಗುತ್ತೆ ಅಕ್ಕ. ನಾನು ತೆಗೆಸ್ಕೊಂಡ್ರು ಅವ್ರು ಇಳಿಯೋ ಥರ ಕಾಣ್ತಿಲ್ವೇ? ಇಳಿತಾರಮ್ಮ, ಅದು ಹೇಗೆ ಇಳಿದೆಲೆ ಹೋಗ್ತಾರೆ? ಕೋಪ ಬೇಜಾರೆಲ್ಲ ಸ್ವಲ್ಪ ಕಾಲನೇ. ಮೊದಲು ನೀನು ಕೋಪ ಮಾಡ್ಕೊಳ್ಳೋದನ್ನ ನಿಲ್ಲಿಸು, ಮಾಡಬೇಕಾಗಿರೋದನ್ನ ಮಾಡು. ನಡಿಬೇಕಾಗಿರೋದು ತಾನಾಗಿ ನಡೆಯುತ್ತೆ. ಸರಿ ಅಕ್ಕ. ಏನಾ ಮತ್ತೆ ಸಮಸ್ಯೆನಾ? ಹೌದು ಕಣೋ, ಚೆನ್ನಾಗೇ ಇದ್ಲು, ಇವಾಗ ಮತ್ತೆ ಆರಂಭ ಮಾಡಿದಾಳೆ. ಆರಂಭ ಮಾಡೋದು, ಕೊನೆ ಮಾಡೋದು, ಮತ್ತೆ ಆರಂಭ ಮಾಡೋದು. ನಿನ್ನ ಜೀವನ ಏನು ಸೀಸೋ ಥರ ಆಡ್ತಿದೆ? ಏನು ಮಾಡೋದು, ಎಲ್ಲ ನನ್ನ ಟೈಮು ಅಲ್ವಾ? ನೀನೇ ಸ್ವಲ್ಪ ಇಳಿದು ಹೋಗುತ್ತಾನೇನೋ? ಅದೆಂಗೋ, ಅವಳು ಇಳಿಯಲ್ವಂತೆ, ನಾನು ಇಳಿಬೇಕಾ? ಅದೆಲ್ಲ ಆಗಲ್ಲ. ಯಾರಾದ್ರೂ ಒಬ್ರು ಇಳಿದು ಬಂದ್ರೇ ಜೀವನ ಸ್ಮೂತ್ ಆಗಿರೋದು. ಲವ್, ಏನೋ ನೀನು ಅಡ್ವೈಸ್ ಮಾಡ್ತಾ ಇದೀಯಾ? ಫ್ರೀ ಅಡ್ವೈಸು ಬೇಕಾದ್ರೆ ಇಟ್ಕೋ, ಬೇಡ ಅಂದರೆ ಬಿಡು. ಸರಿನಾ, ಮನೆಗೆ ಹೊರಡ್ತೀನಿ. ಲವ್, ಇರೋ ಸ್ವಲ್ಪ ಮಾತಾಡೋಣ. ಇಷ್ಟು ಬೇಗ ಏನು ಅವಸರ? ಏನು ಅವಸರನಾ? ನೀನಂತೂ ಮನೆಗೆ ಹೋಗೋದಿಲ್ಲ, ನಾನು ಹೋಗ್ಬಾರ್ದಾ ಏನು? ನೀನು ಮನೆಗೆ ಹೋಗೋ. ನಾನೀಗ ಆಗಲ್ವಲ್ಲ, ಆಫೀಸಿಗೆ ಲೀವು, ಇಲ್ಲಾದ್ರೂ ಅಲ್ಲಿಗಾರು ಹೋಗ್ತಾ ಇದ್ದೆ. ಸರಿ ಕಣ, ಹೊರಡ್ತೀನಿ. ನಾನು ಹೇಳಿದ್ನ ಮನಸ್ಸಲ್ಲಿ ಇಟ್ಕೋ, ಓಕೆನಾ? ಹಾಂ. ಏನು ರಂಜಿತ್, ಇಲ್ಲಿ ನಿಂತ್ಕೊಂಡಿದ್ದೀರಾ? ಆಫೀಸ್ಗೆ ಹೋಗ್ಲಿಲ್ವಾ? ಆಫೀಸಿಗೆ ರಜಾ ಅಕ್ಕ, ಅದಕ್ಕೆ ಹೋಗಿಲ್ಲ.
ಸರಿ, ನಾನು ಬರ್ತೀನಿ. ಅಕ್ಕ, ನೀವೇನು ಹೇಳಕ್ಕೆ ಬರ್ತಿದ್ದೀರ ನಂಗೆ ಅರ್ಥ ಆಗುತ್ತೆ, ಆದರೆ ಇವಾಗ ಬೇಡ, ಈ ಜಾಗದಲ್ಲಿ ಬೇಡ. ಸರಿ ರಂಜಿತ್, ನಾನು ಬರ್ತೀನಿ. ಹೇಳು. ಊಟ ಮಾಡಕ್ಕೆ ಬನ್ನಿ. ಇದೇನು ಹೊಸ್ದಾಗಿ ಫೋನೆಲ್ಲ ಮಾಡ್ತಿದ್ಯಾ? ಯಾವಾಗಲೂ ಒಂದೇ ರೀತಿ ಇರ್ತಾರಾ? ಅದೇ ಸಮಸ್ಯೆ. ಒಂದೇ ಥರ ಇದ್ದರೆ ಸಮಸ್ಯೆನೇ ಇರೋಲ್ವಲ್ಲ. ಊಟ ಮಾಡಕ್ಕೆ ಬನ್ನಿ. ಊಟ ಹೋಟೆಲಲ್ಲೂ ಇದೆ, ನಾನು ಊಟ ಮಾಡ್ತೀನಿ. ಯಾಕ್ರಿ ಹಿಂಗೆ ನಡ್ಕೋತಾ ಇದ್ದೀರಾ? ಪ್ಲೀಸ್ ಮನೆಗೆ ಊಟಕ್ಕೆ ಬನ್ನಿ. ಊಟ ಮಾಡಕ್ಕೆ ಬನ್ನಿ. ನಾನು ಊಟ ಮಾಡಿದೆ. ಊಟ ಮಾಡಿದ್ರಾ? ಎಲ್ಲಿ ತಿಂದ್ರಿ? ಹೋಟೆಲಲ್ಲಿ. ಹೋಟೆಲಲ್ಲ, ಏನಂದ್ರೆ ಮನೆಗೆ ತಾನೇ ನಿಮ್ಮನ್ನು ಕರೆದೆ, ನಾನಿನ್ನೂ ತಿಂದಿಲ್ಲ. ನೀವು ಬರ್ತೀರಾ ಅಂತ ಊಟ ಮಾಡಿದ್ರೆ ಕಾಯ್ತಿದ್ದೀನಿ. ನಾನು ನಿನ್ನ ಕಾಯಿ ಅಂತ ಹೇಳಿಲ್ವಲ್ಲ, ನನಗೆ ಹೊಟ್ಟೆ ಹಸಿತಾ ಇತ್ತು, ನಾನು ಊಟ ಮಾಡಿದೆ. ನಿನಗೆ ಹೊಟ್ಟೆ ಹಸಿದ್ರೆ ನೀನು ತಿನ್ನಬೇಕಿತ್ತು. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಯಾವುದ್ರಿ ನಾಟಕ? ನಿಮಗೆ ಪ್ರೀತಿಗೂ ನಾಟಕಕ್ಕೂ ವ್ಯತ್ಯಾಸ ಗೊತ್ತಾಗ್ತಿಲ್ವಾ? ಗೊತ್ತಿಲ್ವಲ್ಲ, ಗೊತ್ತಿಲ್ಲದೆ ತಾನೇ ಇಷ್ಟು ದಿನ ಬಾಳ್ತಾ ಇದ್ದೆ. ಏನಂದರೆ ಹೋಗೋ ದಾರಿಯಲ್ಲಿ ತಾನೇ ಆಫೀಸ್, ನನ್ನ ಹಂಗೆ ಬಿಟ್ಬಿಡಿ. ಬಸ್ಸಲ್ಲಿ ಹೋಗುತ್ತಾನೆ. ಲೇಟ್ ಆಗಿಬಿಡ್ತು ರೀ, ಪ್ಲೀಸ್. ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು. ಏನಂದರೆ ನೀವು ಹೋಗೋ ದಾರಿಯಲ್ಲಿ ತಾನೇ ನನ್ನ ಆಫೀಸ್, ಸ್ವಲ್ಪ ಬಿಟ್ಬಿಡಿ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಮತ್ತೆ ತಿರ್ಚಿ ಮಾತಾಡ್ತಿದ್ಯಾ? ತಿರ್ಚಿ ಮಾತಾಡ್ತೀನ? ನಾನು ನಿಮ್ಮ ಹೆಂಡ್ತೀರಿ. ಹೀಗೆ ದಿನ ದಿನ ಮಾತಲ್ಲಿ ಕೊಲ್ಲೋದಕ್ಕಿಂತ ಒಂದೇ ಸಾರಿ ನನ್ನ ಕೊಂದುಬಿಡಿ. ನಾನ್ಯಾಕೆ ನಿನ್ನ ಕೊಲ್ಲಬೇಕು? ನಿನ್ನ ಕೊಂದು ಜೈಲಿಗೆ ಹೋಗ್ಬೇಕಾ? ಸಾಯ್ಬೇಕಂದ್ರೆ ನೀನೇ ಸತ್ತೋಗು. ಏನು ರಂಜಿತ್, ಇಲ್ಲಿ ನಿಂತಿದ್ದೀರಾ? ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಕ್ಕ, ಮೆಕ್ಯಾನಿಕ್ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾತಾಡ್ಬೋದಾ ರಂಜಿತ್? ಈ ಜಾಗ ನಿಮಗೆ ಸಮಸ್ಯೆ ಇಲ್ವಲ್ಲ? ಅಕ್ಕ, ಏನು ರಂಜಿತ್ ಈ ಥರ ನಡ್ಕೋತೀರಾ? ನಿಮ್ಮ ಹತ್ರ ನಾನೇನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ. ಅಕ್ಕ, ಮಾಲತಿ ನಡ್ಕೊಳ್ಳೋದಕ್ಕಿಂತ ನಾನು ನಡ್ಕೊಳ್ಳೋದೇನು ತಪ್ಪಾಗಿಲ್ಲ. ಯಾವ್ದು ತಪ್ಪಿಲ್ಲ ರಂಜಿತ್. ಮಾಲತಿ ಅಷ್ಟೊಂದು ಇಳಿದು ಬಂದಿದ್ದಾಳೆ, ನೀವು ಹಾಗೆ ನಿಂತಿದ್ದೀರಾ. ಮತ್ತೆ ಹೇಗೆ ತಪ್ಪಾಗ್ದಲೇ ಹೋಗುತ್ತೆ? ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ, ಅದು ಸಹಜ. ಆ ಜಗಳದಲ್ಲಿ ಯಾರಾದರೂ ಒಬ್ಬರು ಇಳಿದು ಬಂದರೆ ಜಗಳ ಮುಗಿಯುತ್ತೆ. ಆದರೆ ಇಬ್ಬರು ಇಳಿದ್ರೆ ಮಾತ್ರನೇ ಕುಟುಂಬ ಒಂದಾಗುತ್ತೆ, ಇಲ್ಲ ಅಂದರೆ ಬೇರ್ಪಡುತ್ತೆ. ಆದ್ರಿಂದನೇ ಹೇಳ್ತಿರೋದು, ಕೆಳಗಡೆ ಇಳೀರಿ. ನೀವು ಹಿಡ್ದಿದ್ದ ಹಠದಲ್ಲೇ ನಿಂತಿದ್ದೀರಾ.
ಕುಟುಂಬ ಒಡೆದೋಗುತ್ತೆ ರಂಜಿತ್. ಇವಾಗಲೇ ತುಂಬ ಸಮಸ್ಯೆಗಳು, ಅದರಲ್ಲಿ ಇದು ಬೇರೆನಾ? ಬೇಡ ರಂಜಿತ್. ಮಾಲ್ತಿ ಮಾಡಿದ ತಪ್ಪಿಗಾಗಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿದ್ಲು, ಕೇಳ್ತಾನೇ ಇದ್ದಾಳೆ. ಆದರೆ ನೀವು, ಜಕ್ಕಾಯ ಮರದ ಮೇಲೆ ಹತ್ತು ಕೂತಿದ್ದ, ಏಸು ಅವ್ರ ಮನೇಲಿ ತಂಗಬೇಕು ಅಂತ ಅಂದ್ಕೊಂಡ್ರು. ಆದ್ರಿಂದನೇ ಏಸು ಕೆಳಗಡೆ ಇಳಿದು ಬಾ ಅಂತ ಕರೆದ್ರು. ಆಗಲೇ ಅವನ ಮನೇಲಿ ತಂಗೋದಕ್ಕೆ ಸಾಧ್ಯ ಆಯಿತು. ಹೆಮ್ಮೆ, ಕೋಪ, ಕಹಿತನ ಇದನ್ನೆಲ್ಲ ಇಳಿಸ್ಬಿಟ್ಟು ಮನೆ ಒಳಗಡೆ ಬನ್ನಿ. ಆಗಲೇ ನಿಮ್ಮ ಮನೆ ಒಳಗಡೆ ದೇವರು ವಾಸ ಮಾಡೋಕ್ಕೆ ಸಾಧ್ಯ. ನಿಮ್ಮ ಈಗೋನ ಬಿಟ್ಟು ಇಳೀರಿ, ನಾನು ಅನ್ನೋ ಯೋಚನೆನ ಬಿಟ್ಟು ಇಳೀರಿ. ನಿಮ್ಮ ಮನಸ್ಸಿಗೆ ಕಷ್ಟ ಆಗ್ತಿರೋ ಥರನೇ ತಾನೇ ಮಾಲ್ತಿಗೂ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ರಂಜಿತ್. ಹೇಯ್, ಮೊಬೈಲ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಸುಮ್ಮನೆ ಮಾಲ್ತಿ ಫೋನ್ ಮಾಡ್ತಾನೆ ಇರ್ತಾಳೆ ಕಣೋ, ಅದಕ್ಕೆ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೀನಿ. ನೀನೆಲ್ಲ ಮನುಷ್ಯನೇನಾ? ಯಾಕೋ? ಹಾಂ ರಂಜಿತ್, ನೀವು ನಾನು ಹೋಗಿ, ಹೋಗ್ತೀನಿ. ನಾನು ಆಟೋದಲ್ಲಿ ಬಂದ್ಬಿಡ್ತೀನಿ. ಬೇಗ. ನಡೆಯೋ ನಡೆಯೋ, ಬೇಗ ಹೋಗು. ಪ್ರಿಯರಾದವರೇ, ಜೊತೆ ಕರ್ನಾಟಕವನ್ನು ನೋಡಿದ್ದೀರಾ? ನಿಮಗೆ ಆಶೀರ್ವಾದವಾಗಿತ್ತಾ? ಈಗ ಸಹೋದರಿ ಅನಿತಾ ಬಾನು ಅವರು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ಪ್ರಾರ್ಥಿಸಲಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ, ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಿಹಿಯಾದ ಮನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುವುದರಲ್ಲಿ ನಾವು ಸಂತೋಷಿಸುತ್ತೇವೆ. ಪ್ರತಿ ವಾರವೂ ಪ್ರಸಾರವಾಗುವ ಈ ಕಾರ್ಯಕ್ರಮವು ನಿಮಗೆ ಬಹಳ ಆಶೀರ್ವಾದವಾಗಿ ಇರುತ್ತದೆ ಎಂದು ನಾವು ನಂಬುತ್ತೇವೆ. ಈ ದಿನದಲ್ಲಿ ಇಳಿದು ಬಾ ಎಂಬ ಶೀರ್ಷಿಕೆಯಲ್ಲಿ ನಾವು ಸತ್ಯವೇದದ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಲಿದ್ದೇವೆ. ಈ ದಿನದಲ್ಲಿ ನಾವು ಯೋಚಿಸಬೇಕಾದ ಒಂದು ಕಾರ್ಯ ಇಳಿದು ಬಾ. ಯಾವುದರಿಂದ ಇಳಿದು ಬರಬೇಕು ಎಂದು ಕೇಳಿದರೆ, ನಮ್ಮ ಗುಣಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಇಳಿದು ಬರಬೇಕಾಗಿದೆ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಬದುಕುವಾಗ ಒಬ್ಬ ಮನುಷ್ಯನನ್ನು ನೋಡಿ ಇಳಿದು ಬಾ ಎಂದು ಹೇಳಿದರು. ಆ ಸಂಭವ ಎಲ್ಲಿ ಬರೆಯಲ್ಪಟ್ಟಿದೆ ಎಂದರೆ ಲೂಕ 19ನೇ ಅಧ್ಯಾಯ 1-10 ವಾಕ್ಯಗಳಲ್ಲಿ ಒಂದು ಸಂಭವ ಬರೆಯಲ್ಪಟ್ಟಿದೆ. ಆ ಲೂಕ 19ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದುವಾಗ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಎಂದು ಬರೆಯಲ್ಪಟ್ಟಿದೆ. ಪ್ರಿಯರಾದವರೇ, ಜಕ್ಕಾಯನು ಆಲದ ಮರವನ್ನು ಹತ್ತು ಕೂತಿದ್ದಾನೆ. ಯಾವುದಕ್ಕಾಗಿ ಕೂತಿದ್ದಾನೆ? ಯೇಸುವನ್ನು ನೋಡಬೇಕೆಂದು ಕೂತಿದ್ದಾನೆ. ಆಗ ಯೇಸುವನ್ನು ನೋಡಬೇಕೆಂದು ಹತ್ತಿ ಕೂತಿದ್ದ ಅವನನ್ನು ನೋಡಿ ಯೇಸು ಹೇಳುತ್ತಾರೆ, ಜಕ್ಕಾಯನೇ, ತಟ್ಟನೆ ನೀನು ಇಳಿದು ಬಾ, ಇವತ್ತು ನಿಮ್ಮ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಹೇಳಿದನು. ಯಾರು ಈ ಮನುಷ್ಯನು? ಇವನನ್ನು ಕುರಿತು ಸತ್ಯವೇದ ಏನು ಹೇಳುತ್ತದೆ ಎಂದು ನೋಡಿದರೆ, ಮೊದಲನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇವನು ಐಶ್ವರ್ಯವಂತನು. ಮೊದಲೆರಡು ವಾಕ್ಯಗಳನ್ನು ನೋಡುವುದಾದರೆ, ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನಾಗಿದ್ದವನೇ ಈ ಜಕ್ಕಾಯನು. ಆಗ ಇವನು ಹಣವುಳ್ಳವನು, ದೊಡ್ಡ ಐಶ್ವರ್ಯವಂತನು. ಸುಂಕದ ಗುತ್ತಿಗೆದಾರನು, ಇವನ ಕೆಳಗೆ ಅನೇಕ ಜನರು ಇರುತ್ತಾರೆ. ಆಗ ಇಂಥ ಹಣವುಳ್ಳ ಐಶ್ವರ್ಯವಂತನಾದ ಸಮುದಾಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥ ಒಬ್ಬ ಮನುಷ್ಯನನ್ನು ನೋಡಿಯೇ ಯೇಸು ಹೇಳುತ್ತಾರೆ, ಇಂದು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು, ತಟ್ಟನೆ ಇಳಿದು ಬಾ ಎಂದು ಹೇಳುತ್ತಾರೆ. ಆಗ ಅವನು ಇಳಿಯಬೇಕಾದ ಒಂದು ಕಾರ್ಯ ಇತ್ತು. ಮರದಿಂದ ಇಳಿದು ಬಾ ಎಂದು ಅವನಿಗೆ ಹೇಳಿದರು. ಜಕ್ಕಾಯನಲ್ಲಿ ಕಂಡುಬಂದಂಥ ಗುಣ ಅತಿಶಯಗಳು, ಕೆಲವು ಕಾರ್ಯಗಳಲ್ಲಿ ಅವನು ತಗ್ಗಿಸಿಕೊಳ್ಳಬೇಕಿತ್ತು, ಬಿಟ್ಟು ಕೊಡಬೇಕಿತ್ತು. ಆದ್ದರಿಂದಲೇ ಯೇಸು ಎಂಥವನೆಂದು ಅವನು ನೋಡಲು ಅಪೇಕ್ಷಿಸಿದನು ಎಂದು ಹೇಳಿ ನಾವು 3ನೇ ವಾಕ್ಯದಲ್ಲಿ ಓದುತ್ತೇವೆ. ಯೇಸುವನ್ನು ನೋಡಲು ಅಪೇಕ್ಷಿಸಿದವನನ್ನು ನೋಡಿಯೇ ಯೇಸು ಹೇಳುತ್ತಿದ್ದಾರೆ, ನೀನು ಇಳಿದು ಬಾ ಎಂದು. ಆಗ ಇಳಿಯಬೇಕು ಎಂದು ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಒಂದು ವೇಳೆ ಉರಿ ಬರಬಹುದು, ಕೋಪ ಬರಬಹುದು, ವೈರಾಗ್ಯ ಇರಬಹುದು, ಕಹಿತನ ಇರಬಹುದು. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ಇಂದು ನಿಮ್ಮ ಮನೆಯಲ್ಲಿ ನಾನು ಇಳಿದುಕೊಳ್ಳಬೇಕೆಂದರೆ ನೀನು ಇಳಿದು ಬರಬೇಕಾದ ಕಾರ್ಯವೊಂದು ಉಂಟು, ಅದನ್ನು ನೀನು ಬಿಟ್ಟು ಬಂದರೆ ಇಂದು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು. ಯಾಕೆ ಗೊತ್ತಾ? ಈ ಜಕ್ಕಾಯನು ಯಾರು ಎಂದು ಒಂದು ವೇಳೆ ಜನರೆಲ್ಲ ಇವನು ಐಶ್ವರ್ಯವಂತನೇ, ದೊಡ್ಡ ಅಧಿಕಾರಿಯೇ, ಆದರೆ ಜನರು ಅವನನ್ನು ಕುರಿತು ಏನು ಹೇಳಿದರು ಗೊತ್ತಾ? 19ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಿರಿ.
ಈತನು ಪಾಪಿಯಾಗಿರುವವನ ಮನೆಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಇವನು ದೊಡ್ಡ ಅಧಿಕಾರಿಯೇ, ಅವನು ಐಶ್ವರ್ಯವಂತನಾಗಿದ್ದರೂ ಜನರು ಅವನನ್ನು ಕುರಿತು ತಿಳಿದುಕೊಂಡಿದ್ದದ್ದು ಏನು ಗೊತ್ತಾ? ಅವನು ಪಾಪಿ. ಯಾಕೆ ಗೊತ್ತಾ ಅವನು ಪಾಪಿ? ಅವನು ಹಣವನ್ನು ವಸೂಲು ಮಾಡುವವನು. ಅವನು ಅನೇಕರ ಬಳಿ ಅನ್ಯಾಯವಾಗಿ, ಇದನ್ನು ಜಕ್ಕಾಯನೇ ಹೇಳುತ್ತಾನೆ, ಅನ್ಯಾಯವಾಗಿ ಯಾರಿಂದಾದರೂ ಏನಾದರೂ ಎಳಕೊಂಡಿದ್ದೇ ಆದರೆ ಆಗ ಅನ್ಯಾಯ ಸಂಪಾದನೆಯಿಂದ ಐಶ್ವರ್ಯವಾದವನು. ಅಂತಹ ಮನುಷ್ಯನು, ಅವನೇ ಯೇಸು ಎಂಥವನೋ ಎಂದು ನೋಡಲು ಅಪೇಕ್ಷಿಸಿದವನು. ಪರಿಶುದ್ಧವಾದ ದೇವರ ಮುಂದೆ ಅನ್ಯಾಯ ಸಂಪಾದನೆ ನಿಲ್ಲಲಾಗುವುದಿಲ್ಲ. ಪರಿಶುದ್ಧವಾದ ದೇವರ ಮುಂದೆ ಕೋಪವು, ಹುರಿತನವು ನಿಲ್ಲಲಾಗುವುದಿಲ್ಲ. ಯಾಕೆ ಗೊತ್ತಾ? ದೇವರು ಪರಿಶುದ್ಧವಾದ ದೇವರು. ನೋಡಿರಿ, ಜಕ್ಕಾಯನೇ ಇಳಿದು ಬಾ ಎಂದು ಹೇಳಿದ ಕೂಡಲೇ ಅವನು ದೇವರ ಮುಂದೆ ಬಂದು ನಿಲ್ಲುತ್ತಾನೆ. ಏಕೆಂದರೆ ದೇವರು ಪರಿಶುದ್ಧವಾದ ದೇವರು, ಆತನು ಸರ್ವಶಕ್ತನಾದ ದೇವರು, ಆತನು ಪಾಪವನ್ನು ಅರಿಯದವನು, ಕೇಡು ಮಾಡದವನು. ಅಂತಹ ದೇವರ ಮುಂದೆ ಜಕ್ಕಾಯನು ನಿಲ್ಲುತ್ತಾನೆ. ಆಗ ದೇವರು, ನೀನು ಪಾಪಿ, ಹೀಗೆ ಮಾಡಿದೆ ಹಾಗೆ ಮಾಡಿದೆ ಎಂದು ಹೇಳಲಿಲ್ಲ. ನೋಡಿರಿ, ನಾವು ಕನ್ನಡಿಯ ಮುಂದೆ ಹೋಗಿ ನಿಂತರೆ ನಾವು ಯಾರೆಂದು ತೋರಿಸುತ್ತದೆ. ಆಗ ತಕ್ಷಣ ಏನು ಮಾಡುತ್ತೇವೆ? ನಮ್ಮನ್ನು ಸರಿ ಮಾಡಿಕೊಳ್ಳುತ್ತೇವೆ, ಕರೆಕ್ಟ್ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯೇ ದೇವರ ಮುಂದೆ ಜಕ್ಕಾಯನು ನಿಂತ ಕೂಡಲೇ ಅವನು ಯಾರು ಎಂದು ಅವನೇ ತಿಳಿದುಕೊಂಡನು. ದೇವರು ಹೇಳಲಿಲ್ಲ ನೀನು ಹೀಗೆ ಹಾಗೆ ಎಂದು. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂತ ಮನುಷ್ಯನು ಹೇಗೆ ಇದ್ದಾನೆ ಎಂಬುದನ್ನು ಅಲ್ಲಿ ತೋರಿಸಿದರು. ತಕ್ಷಣ ಅವನನ್ನು ಸರಿಪಡಿಸಿಕೊಳ್ಳುವ ಒಂದು ಹೃದಯ, ಕರೆಕ್ಟ್ ಮಾಡಿಕೊಳ್ಳುವಂಥ ಒಂದು ಹೃದಯ. ಯೇಸುವಿನ ಮುಂದೆ ನಾನು ಒಬ್ಬ ಪಾಪಿ ಎಂಬ ರೂಪ ಅವನಿಗೆ ತಿಳಿಯಲ್ಪಟ್ಟಿತು. ಆದ್ದರಿಂದಲೇ ಅವನು ದೇವರ ಬಳಿ ಹೇಳುತ್ತಾನೆ, ನೋಡಿರಿ, ನಾನು ಒಬ್ಬನ ಬಳಿ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ಅದಕ್ಕೆ ಬದಲಾಗಿ 4ರಷ್ಟು ನಾನು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಇಂದು ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ದೇವರ ಮಕ್ಕಳೇ, ನೀವು ಸಹ ನೀತಿಯಾಗಿ ನಡೆದುಕೊಳ್ಳದೆ ತಪ್ಪಾದ ಕಾರ್ಯದಲ್ಲಿ ಅನ್ಯಾಯ ಕಾರ್ಯವನ್ನು ಮಾಡುತ್ತಾ, ಒಂದು ವೇಳೆ ನಿಮ್ಮ ಕೆಲಸದಲ್ಲಿ ನೀತಿಯಿಂದ ಇಲ್ಲದೆ ಇರಬಹುದು, ನಿಮ್ಮ ಕುಟುಂಬಕ್ಕೆ ನಂಬಿಗಸ್ತರಾಗಿ ಇಲ್ಲದೆ ಇರಬಹುದು, ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿರಿ. ನಾನು ನಂಬಿಗಸ್ತಿಕೆಯಲ್ಲಿ ಇದ್ದೇನಾ? ನಾನು ಹೋಗುವ ದಾರಿ ಸರಿನಾ? ನನ್ನ ಬಾಳು ಸರಿಯಾಗಿದೆಯಾ? ನಾನು ಹೋಗುವ ಹಾದಿ ಸರಿಯಾಗಿದೆಯಾ? ನಾನು ಹೋಗುತ್ತಿರುವ ಮಾರ್ಗ ಸರಿಯಾಗಿದೆಯಾ ಇಲ್ಲವಾ ಎಂದು ಯೋಚಿಸಿ ನೋಡಿರಿ. ನಿಮ್ಮ ಮಕ್ಕಳಿಗೆ ನೀವು ಎತ್ತವರಾಗಿರಬಹುದು, ನಿಮ್ಮ ಗಂಡನಿಗೆ ನೀವು ಹೆಂಡತಿ ಆಗಿರಬಹುದು, ಇಲ್ಲ ಹೆಂಡತಿಗೆ ನೀವು ಗಂಡನಾಗಿರಬಹುದು, ಒಡ ಹುಟ್ಟಿದವರಾಗಿರಬಹುದು, ಇಲ್ಲ ನಿಮ್ಮ ಯಜಮಾನನಿಗೆ ನೀವು ಕೆಲಸಗಾರರಾಗಿರಬಹುದು, ಇಲ್ಲ ಯಾವುದೋ ಒಂದು ಕಚೇರಿಯ ಜವಾಬ್ದಾರಿ ವಹಿಸಿರಬಹುದು. ನೀವು ನೀತಿವಂತರಾಗಿದ್ದೀರಾ? ದೇವರಿಗೆ ಸತ್ಯವಂತರಾಗಿದ್ದೇವಾ? ದೇವರು ನೋಡುವಾಗ ಅದರಲ್ಲಿ ಸಂತೋಷಿಸುತ್ತಾರಾ? ಇಂದು ನೀವು ಆ ರೀತಿ ಇಲ್ಲದಿದ್ದರೆ ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ನೀವು ತಪ್ಪಾದ ಕಾರ್ಯಗಳನ್ನು ಬಿಟ್ಟು ಬನ್ನಿರಿ. ದೇವರು ನಿಮ್ಮ ಮನೆಯಲ್ಲಿ ಇಳಿಕೊಳ್ಳಬೇಕು. ಸುಮ್ಮನೆ ಯೇಸುವೆ ನನ್ನ ಮನೆಗೆ ಬನ್ನಿರಿ ಎಂದರೆ ಬರುವುದಿಲ್ಲ. ದೇವರಿಗೆ ಇಷ್ಟವಿಲ್ಲದ ಕಾರ್ಯವು ನಿಮ್ಮ ಮನೆಯಲ್ಲಿ ಇರುವವರೆಗೂ ದೇವರು ನಮ್ಮ ಮನೆಯಲ್ಲಿ ಬಂದು ಇಳುಕೊಳ್ಳುವವರಲ್ಲ. ಅದನ್ನು ಬಿಟ್ಟು ಅರಿಕೆ ಮಾಡಿದರೆ ಜನರೆಲ್ಲ ಹೇಳುತ್ತಾರೆ, ಇವನು ಪಾಪಿ, ಇವನ ಮನೆಯಲ್ಲಿ ಯಾಕೆ ಇಳಿಕೊಳ್ಳುತ್ತಾರೆ? ಆದರೆ ದೇವರು ಇಳಿದು ಬಾ ಎಂದು ಹೇಳಿದ ಕೂಡಲೇ ಅವನು ಇಳಿದು ಬಂದು ತನ್ನ ಪಾಪವನ್ನು ಅರಿಕೆ ಮಾಡಿದನು. ಆಗ ಆದ್ದರಿಂದಲೇ ದೇವರು ಅವನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಇಷ್ಟಪಟ್ಟು ಆತನು ಜಕ್ಕಾಯನ ಮನೆಗೆ ಹೋಗುತ್ತಾನೆ. ಅದು ಮಾತ್ರವಲ್ಲ, ಅವನಲ್ಲಿ ಕಂಡು ಬಂದಂತ 2 ಕಾರಣಗಳು. ದೇವರನ್ನು ನೋಡಲು 2 ತಡೆಯಾದ ಕಾರ್ಯಗಳನ್ನು ನೋಡಿರಿ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಮೊದಲನೇದಾಗಿ ಅವನು ಗಿಡ್ಡನಾಗಿದ್ದನು. ಯೇಸುವನ್ನು ನೋಡಲಾಗಲಿಲ್ಲ. ನೋಡಲಾಗದೆ ಇದ್ದದಕ್ಕೆ ಕಾರಣ ಏನು ಗೊತ್ತಾ? ಅವನಲ್ಲಿ ಇದ್ದಂತ ತಡೆ. ಯೇಸುವನ್ನು ನೋಡಲು ಆಗಲಿಲ್ಲ, ಆದ್ದರಿಂದಲೇ ಅವನು ಮರ ಹತ್ತಿ ಕೂತಿದನು. ಅವನಲ್ಲಿಯೇ ಆ ತಡೆ ಇದ್ದಿತು. ಎಲ್ಲರ ರೀತಿ ಅವನು ನೋಡಲು ಆಗಲಿಲ್ಲ, ಏಕೆಂದರೆ ಅವನು ಗಿಡ್ಡನಾಗಿದ್ದನು. ಅವನು ನೋಡಲಾಗದ ಕಾರಣ ಅವನು ಮರವನ್ನು ಹತ್ತಿ ಕೂತಿದ್ದನು. ಅವನಲ್ಲಿಯೇ ಆ ತಡೆ ಇದ್ದಿತು. ಎರಡನೆಯದು, ಜನರ ಗುಂಪಿನಲ್ಲಿ ನೋಡಲಾಗದೆ, ಜನರ ಗುಂಪಿನಲ್ಲಿ ಇದ್ದಂತ ತಡೆ. ಜನರು ಅವನನ್ನು ಪಾಪಿ ಎಂದು ಹೇಳುತ್ತಿದ್ದಾರೆ. ಮತ್ತೊಬ್ಬರು ಅವನು ಪಾಪಿ, ಅವನು ಯಾರು, ಅವನು ಎಲ್ಲಿ ಅವನು? ಆಗ ನಮ್ಮನ್ನು ಕುರಿತು ನಾವು ಏನು ಯೋಚಿಸುತ್ತೇವೆ ಎಂದು ನಮ್ಮಲ್ಲೇ ಒಂದು ರೀತಿ ತಡೆ ಇದೆ. ಮತ್ತೊಬ್ಬರು ನಮ್ಮನ್ನು ಕುರಿತು ಏನು ಹೇಳುತ್ತಾರೆ, ನನ್ನನ್ನು ಕುರಿತು ಮತ್ತೊಬ್ಬರು ಏನು ಹೇಳುತ್ತಾರೆ. ಈಗ ನನ್ನನ್ನು ಕುರಿತು ನಾನು ಹೇಳುವಾಗ ನಾನು ಒಳ್ಳೆಯವಳು ಎಂದೇ ಹೇಳುತ್ತೇನೆ. ಆದರೆ ನಾನು ಒಳ್ಳೆಯವಳು ಎಂದು ಹೇಳುವುದಕ್ಕೂ ಬದಲು ನನ್ನನ್ನು ಕುರಿತು ಮತ್ತೊಬ್ಬರು ಏನು ಹೇಳುತ್ತಾರೆ, ಏನು ಸಾಕ್ಷಿ ಹೇಳುತ್ತಾರೆ, ನಾನು ಹೇಗೆ ಬಾಳುತ್ತಿದ್ದೇನೆ, ಏನು ಸಾಕ್ಷಿ ನೀಡುತ್ತಾರೆ. ನಾವು ಅದನ್ನು ತಿಳಿದುಕೊಳ್ಳಬೇಕು. ಇದನ್ನೇ ಯೇಸು ಒಬ್ಬ ಮನುಷ್ಯನಲ್ಲಿ ಎದುರು ನೋಡುತ್ತಾರೆ. ಆಗ ನಮ್ಮಲ್ಲಿ ಕಾಣುವಂತ ಕೊರತೆಗಳನ್ನು ಕ್ಷಮಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ಆತನ ರಕ್ತದಿಂದ ತೊಳೆದು ನಮ್ಮನ್ನು ಪರಿಶುದ್ಧಪಡಿಸಿ ಆತನ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದನು. ನೋಡಿರಿ, ಆತನು ಅಷ್ಟು ಭಯಂಕರವಾದ ದೇವರಾಗಿದ್ದು, ಮಹಾಬಲವುಳ್ಳ ದೇವರಾಗಿದ್ದು, ಲೋಕದ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರಾಗಿದ್ದು,
ಲೋಕದ ಎಲ್ಲ ಪರಿಸ್ಥಿತಿಗಳನ್ನು ತನ್ನ ಕಟ್ಟುಪಾಡಿನಲ್ಲಿ ಇಟ್ಟುಕೊಳ್ಳುವಂತ ಕರ್ತನಾಗಿದ್ದು ಆತನು ತನ್ನನ್ನೇ ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದನು. ಯಾಕೆ ಗೊತ್ತಾ? ನಿನ್ನನ್ನು ನನ್ನನ್ನು ಆತನ ರೀತಿ ಬದಲಾಯಿಸುವುದಕ್ಕಾಗಿ, ಆತನ ರೀತಿ ತಾಳ್ಮೆಯ ಗುಣವನ್ನು ನಮಗೆ ಕೊಡುವುದಕ್ಕಾಗಿ. ಈ ಕೋಪ, ಜಗಳ, ಹುರಿ, ವೈರಾಗ್ಯ, ಜಗಳಗಳೆಲ್ಲವೂ ಈ ಮಾಂಸದ ಕ್ರಿಯೆಗಳನ್ನು ನಾಶ ಮಾಡಲು ತನ್ನನ್ನೇ ತಗ್ಗಿಸಿಕೊಂಡು ಈ ಲೋಕಕ್ಕೆ ಆತನು ಬಂದನು. ನಮಗಾಗಿಯೇ ಶಿಲುಬೆಯಲ್ಲಿ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟನು. ರಕ್ತವನ್ನೆಲ್ಲ ಸುರಿಸಿದರು. ನೋಡಿರಿ, ಮರಣಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟನು. ಜೀವವನ್ನು ನಮಗೆ ಕೊಟ್ಟಿದ್ದಾರೆ. ಆತನ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಆತನು ಬಂದು ಇಳುಕೊಳ್ಳುವುದಕ್ಕಾಗಿ ಅಂದು ದೇವರು ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು. ದೇವರ ಮಕ್ಕಳೇ, ಈ ಮಾತುಗಳನ್ನು ನೀವು ಕೇಳುತ್ತಿದ್ದೀರಲ್ಲವಾ? ದೇವರು ಇಂದು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ಇಂದಿಗಾದರೂ ಆ ಪಾಪದ ಸ್ವಭಾವವನ್ನು ಬಿಟ್ಟು ನನ್ನನ್ನು ದೃಷ್ಟಿಸಿ ನೋಡು. ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಮಗನೇ, ನಿನ್ನ ಮನೆಯಲ್ಲಿ ನಾನು ಇಳಿದುಕೊಳ್ಳಬೇಕು. ಯವನಸ್ಥ ಮಗಳೇ, ನಿನ್ನ ಹೃದಯವಾಗಿರುವ ಮನೆಯಲ್ಲಿ ಬರುವುದಕ್ಕೆ ಇಷ್ಟಪಡುತ್ತೇನೆ. ನೀನು ನನಗೆ ಜಾಗ ಕೊಡುತ್ತೀಯಾ? ಬದಲಾಗುತ್ತೀಯಾ? ನೀನು ನನ್ನ ಹಾಗೆ ಬದಲಾಗುತ್ತೀಯಾ? ನನ್ನಲ್ಲಿರುವ ತಾಳ್ಮೆಯನ್ನು ನೋಡು, ನನ್ನಲ್ಲಿರುವ ಪ್ರೀತಿಯನ್ನು ನೋಡು, ನನ್ನಲ್ಲಿರುವ ಪರಿಶುದ್ಧತೆಯನ್ನು ನೋಡು, ನನ್ನ ನೀತಿಯನ್ನು ನೋಡು. ಯಾರಾದರೂ ನನ್ನಲ್ಲಿ ತಪ್ಪು ಕಂಡು ಹಿಡಿದರ ಅಷ್ಟರ ಮಟ್ಟಿಗೆ ನಾನು ಪರಿಶುದ್ಧವಾಗಿ ಜೀವಿಸಿದೆನು. ನನ್ನ ಸ್ವಾರೂಪ್ಯದಲ್ಲಿ ನನಗಾಗಿ ಸೃಷ್ಟಿಸಲ್ಪಟ್ಟ ನೀನು ಇಂದು ಹೇಗೆ ಬದುಕುತ್ತಿದ್ದೀಯಾ? ನನ್ನ ರೀತಿ ನೀವು ಬದುಕಬೇಕೆಂದು ದೇವರಿಂದ ನಿಮ್ಮನ್ನು ಕರೆಯುತ್ತಿದ್ದಾರೆ. ಆ ಕರೆಯುವಿಕೆಗೆ ನಾವು ಯೋಗ್ಯರಾಗಿ ಬದಲಾಗಬೇಕೆಂದರೆ ಇಂದು ನಾವು ಯಾವುದೋ ಒಂದು ಕಾರ್ಯ, ಯಾವುದೋ ಒಂದು ಪಾಪದ ಸ್ವಭಾವ ನಿಮ್ಮಲ್ಲಿ ಇರುವುದೇ ಆದರೆ ಅದನ್ನು ಬಿಟ್ಟು ಮನ ತಿರುಗಿ ಇಂದು ನಾವು ದೇವರ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಆತನ ಮಕ್ಕಳಾಗಿ ಆತನ ಹಾಗೆ ನಮ್ಮನ್ನು ಬದಲಾಯಿಸುತ್ತಾರೆ. ಯೇಸುವಿನ ಹಾಗೆ ಬದಲಾಗುವುದು ಎಷ್ಟು ದೊಡ್ಡ ಭಾಗ್ಯ ಗೊತ್ತಾ? ಇದು ಎಷ್ಟು ದೊಡ್ಡ ಸಂತೋಷ ಗೊತ್ತಾ? ಯೇಸುವಿಗಾಗಿ ಯೇಸುವಿನಲ್ಲಿ ಬದುಕುವುದು. ಇದಕ್ಕಿಂತಲೂ ಈ ಲೋಕದಲ್ಲಿ ಉನ್ನತವಾದ ಭಾಗ್ಯವು ಯಾವುದೂ ಇಲ್ಲ. ದೇವರಿಗಾಗಿ ಬದುಕುವುದು, ದೇವರಂತೆ ಬದುಕುವುದು ಎಷ್ಟು ದೊಡ್ಡ ಭಾಗ್ಯ. ಅದಕ್ಕಾಗಿ ತಾನೇ ಯೇಸು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಆತನ ಮಕ್ಕಳನ್ನು ಆತನ ಹಾಗೆ ಬದಲಾಯಿಸಲು ಇಷ್ಟಪಡುತ್ತಾನೆ. ಇದರಲ್ಲಿ ಯಾಕೆ ಹೆಮ್ಮೆ? ಯಾಕೆ ವ್ಯರ್ಥವಾದ ಕೋಪ, ವೈರಾಗ್ಯ ಇದನ್ನೆಲ್ಲ ಇಟ್ಟುಕೊಂಡು ನಾವು ಎಲ್ಲೂ ಹೋಗುತ್ತೇವೆ? ಎಲ್ಲೂ ಹೋಗುವುದಿಲ್ಲ. ಯೇಸುವಿನಂತೆ ತಾಳ್ಮೆ, ಯೇಸುವಿನಂತೆ ಪ್ರೀತಿ, ಯೇಸುವಿಗೆ ಇದ್ದಂಥ ಪರಿಶುದ್ಧತೆ, ಯೇಸುವಿನಲ್ಲಿ ಇದ್ದಂತೆ ಎಲ್ಲ ಗುಣ ಅತಿಶಯಗಳು ನಮ್ಮಲ್ಲಿ ಬರುವುದಾದರೆ ನಮಗ್ಯಾಕೆ ಈ ಲೋಕದಲ್ಲಿ ಸಮಸ್ಯೆ, ಜಗಳ, ಇಕ್ಕಟ್ಟು, ವಾಕ್ವಾದಗಳು ಇಲ್ಲವೇ ಇಲ್ಲ? ಯೇಸುವಿನ ಹಾಗೆ ನಾವು ಸಂತೋಷದಿಂದ ಬಾಳಿ ಓಟವನ್ನು ಮುಗಿಸಬಹುದು. ಪ್ರಿಯರಾದವರೇ, ಈ ವಾಕ್ಯವನ್ನು ಕೇಳುತ್ತಿರುವಂತ ದೇವರ ಮಕ್ಕಳೇ, ಯೇಸು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮೊಳಗೆ ಆತನು ಬರಲು ಇಷ್ಟಪಡುತ್ತಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಬಾಳಲ್ಲಿ ಇಂದಿಗಾದರೂ ಯೇಸುವಿಗೆ ಜಾಗ ಕೊಡುತ್ತೀರಾ? ದೇವರು ನಿಮ್ಮನ್ನು ಸಂಧಿಸುತ್ತಿದ್ದಾರೆ. ಮಗನೇ, ನೀನು ಇಳಿದು ಬಾ. ನನ್ನ ಮಗಳೇ, ಇಳಿದು ಬಾ. ಇಳಿದು ಬನ್ನಿರಿ. ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಮೊಣಕಾಲಾಕಿ ಆತನ ಮುಖವನ್ನು ದೃಷ್ಟಿಸಿ ನಿಮ್ಮನ್ನು ಒಪ್ಪಿಸಿಕೊಟ್ಟರೆ ಯೇಸು ನಿಮ್ಮಲ್ಲಿ ಬರುತ್ತಾರೆ, ನಿಮ್ಮ ಮನೆ ಒಳಗೆ ಬರುತ್ತಾರೆ. ಆಗ ನಿಮ್ಮ ಮನೆ ಸಂತೋಷವಾಗಿ ಬದಲಾಗುತ್ತದೆ. 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇದಕ್ಕಿಂತ ದೊಡ್ಡದಾದ ಭಾಗ್ಯ ಯಾವುದೂ ಇಲ್ಲ. ಯೋಚಿಸಿ ನೋಡಿರಿ. ಯೇಸು ನಿಮ್ಮ ಮನೆಗೆ ಬಂದರೆ ನಿಮಗೆ ಯಾವುದಾದರೂ ಕೊರತೆ ಇರುತ್ತದಾ? ಯಾವುದಾದರೂ ಸಮಸ್ಯೆ ಇರುತ್ತದಾ? ಯಾವುದಾದರೂ ಹೋರಾಟ ಇರುತ್ತದಾ? ಯೇಸುವಿನೊಂದಿಗೆ ಬಾಳುವಂತ ಬಾಳು ಸಿಹಿಯಾದ ಬಾಳು, ಮಹಿಮೆಯಾದ ಬಾಳು. ಅದಕ್ಕಾಗಿಯೇ ದೇವರು ಇಂದು ನಿಮ್ಮನ್ನು ಕರೆಯುತ್ತಿದ್ದಾನೆ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ಈ ಮಾತುಗಳನ್ನು ಕೇಳುತ್ತಿರುವಂಥ ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಎಷ್ಟೋ ಜನರು ಈ ಮಾತುಗಳನ್ನು ಕೇಳುತ್ತಿದ್ದಾರೆ. ಇಂದು ನಿಮ್ಮೊಂದಿಗೆ ಬದುಕಲಾಗದೆ, ನಿಮ್ಮನ್ನು ತಮ್ಮ ಮನೆಯೊಳಗೆ ತಮ್ಮ ಮನಸ್ಸಿನಲ್ಲಿ ಆಹ್ವಾನಿಸಲಾಗದೆ, ನಿಮಗೂ ಈ ಜನರ ಮಧ್ಯದಲ್ಲಿ ಯಾವುದೋ ಒಂದು ಕಾರ್ಯ ತಡೆಯಾಗಿದೆಯಪ್ಪ. ಇಂದು ಅದನ್ನು ತೆಗೆದು ಬಿಸಾಡಿರಿ. ತಮ್ಮನ್ನೇ ನಿಮಗಾಗಿ ಒಪ್ಪಿಸಿ ಕೊಡಲಪ್ಪ. ಯೇಸುವಿನೊಂದಿಗೆ ನಡೆಯುವಂಥ ಒಂದು ಸಿಹಿಯಾದ ಅನುಭವದಲ್ಲಿ ಅವರು ಬರಲಪ್ಪ. ದೇವರೇ, ನೀವು ಒಂದು ಮನೆಯೊಳಗೆ ಬಂದರೆ ಆ ಮನೆಯಲ್ಲಿ ಕೊರತೆ ಇರುವುದಿಲ್ಲಪ್ಪ. ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ ಅಪ್ಪ, ನೆಮ್ಮದಿ ಇರುತ್ತದಪ್ಪ. ನೀವು ಜಕ್ಕಾಯನ ಮನೆಗೆ ಹೋದ ದೇವರು, ಒಬ್ಬೊಬ್ಬರ ಮನೆಗೆ ನೀವು ಬನ್ನಿರಿ ದೇವರೇ. ಅದಕ್ಕೆ ತಡೆಯಾಗಿ ಕಾಣುವಂಥ ಎಲ್ಲ ಕಾರ್ಯಗಳನ್ನು ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಡಲಪ್ಪ. ಇಂದು ನಿಮ್ಮನ್ನು ದೇವರಾಗಿ ಅಂಗೀಕರಿಸಲಿ ದೇವರೇ. ಅಪ್ಪ, ಈ ಜನರನ್ನು ನಿಮ್ಮ ಹಾಗೆ ಬದಲಾಯಿಸಿರಿ. ನೀವು ಆ ರೀತಿ ಮಾಡುವ ಕೃಪೆಗಾಗಿ ನಿಮಗೆ ವಂದನೆ ಅಪ್ಪ. ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ ದೇವರೇ. ಈ ಜನರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವಪ್ಪ. ನೀವು ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕಾಗಿ ವಂದನೆ. ತಡೆಗಳೆಲ್ಲ ನೀಗಿ ಹೋಗಲಿ.
ತಡೆಗಳೆಲ್ಲ ನೀಗಿ ಹೋಗಲಪ್ಪ. ಈ ಮಾತುಗಳನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರಲ್ಲಿಯೂ ಒಳ್ಳೆಯ ಸ್ವಭಾವಗಳನ್ನು ಕೊಟ್ಟು ನೀವು ಆಶೀರ್ವದಿಸುವುದಕ್ಕಾಗಿ ನಿಮಗೆ ವಂದನೆ. ನಮ್ಮ ಪ್ರಾರ್ಥನೆ ಅಂಗೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.